ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ. ನಾವಿವತ್ತು ಮಕ್ಕಳಿಗೆ ಇಷ್ಟವಾಗುವ ಸಾಫ್ಟ್ ಆದ ಡೋರಾ ಕೇಕನ್ನು ಮನೆಯಲ್ಲೇ ಹೇಗೆ ಮಾಡೋದಂತ ಹೇಳಿ ನೋಡೋಣ. ಕೇವಲ 10 ನಿಮಿಷದಲ್ಲಿ ಮನೆಯಲ್ಲಿರುವ ಸಾಮಗ್ರಿಗಳನ್ನು ಬಳಸ್ಕೊಂಡು ಈ ಡೋರಾ ಪ್ಯಾನ್ ಕೇಕನ್ನು ಮಾಡ್ಕೊಳ್ಬೋದು. ಇದನ್ನ ಹೇಗೆ ಮಾಡೋದು ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇವಾಗ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ 1 ಕಪ್ನಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಅದೇ ಬೌಲಿಂದ 1 ಬೌಲ್ನಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಎರಡೂ ಕೂಡ ಸಮ ಪ್ರಮಾಣದಲ್ಲಿ ತಗೊಳ್ಬೇಕು. ಇವಾಗ ಅದೇ ಕಪ್ಪಿನಿಂದ ಅರ್ಧ ಕಪ್ಪಿಗಿಂತ ಸ್ವಲ್ಪ ಕಡಿಮೆ ನಾನಿಲ್ಲಿ ಮಿಲ್ಕ್ ಪೌಡರ್ನ ತಗೊಂಡಿದ್ದೀನಿ. ಹಾಗೆ 1 ಕಪ್ನಷ್ಟು ಸಕ್ಕರೆ ಪುಡಿ ತಗೊಂಡಿದ್ದೀನಿ. ಹಾಗೆ ಇದಕ್ಕೇನೆ ಅರ್ಧ ಚಮಚದಷ್ಟು ಬೇಕಿಂಗ್ ಪೌಡರ್, ಹಾಗೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕೊಂಡಿದ್ದೀನಿ. ಹಾಗೆ 1 ಚಮಚದಷ್ಟು ವೆನಿಲಾ ಎಸೆನ್ಸ್ ಕೂಡ ಹಾಕೊಂಡಿದ್ದೀನಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. 1-2 ಟೇಬಲ್ ಸ್ಪೂನಷ್ಟು ಇಲ್ಲಿ ಜೇನುತುಪ್ಪನ ಸೇರಿಸ್ಕೊಂಡಿದ್ದೀನಿ. ಎಲ್ಲನೂ ನೀಟಾಗಿ ಹಾಕ್ಕೊಂಡು ಇದನ್ನು ಒಮ್ಮೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ಪನ್ನು ಅಳತೆ ಇಟ್ಕೊಂಡು ಹೇಳ್ತಾ ಇದ್ದೀನಿ ನಿಮ್ಗೆ. ಇವಾಗ ಹಾಲು ತಗೊಂಡು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹಿಟ್ಟು ಯಾವ ಥರ ಇರಬೇಕಂದ್ರೆ ದೋಸೆ ಹಿಟ್ಟು ಹೇಗಿರ್ತದ ಆ ಕನ್ಸಿಸ್ಟೆನ್ಸಿ ಬರೋವರೆಗೂ ಇದನ್ನು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಬೇಕು. ನೋಡ್ಬೋದು ಇವಾಗ ನಾನು ಹಿಟ್ಟನ್ನು ದೋಸೆ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಒಂದು ತವಾ ಕೂಡ ಗರಂ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೆ. ಇದನ್ನು ಮಿಕ್ಸ್ ಮಾಡಿ ತುಂಬ ಹೊತ್ತು ಬಿಡೋದಕ್ಕೆ ಹೋಗಬಾರ್ದು. ಕಾಯ್ದಿರೋ ತವಾ ಮೇಲೆ ಸ್ವಲ್ಪ ಎಣ್ಣೆ ಒರೆಸ್ಬಿಟ್ಟು ಅದ್ರ ಮೇಲ್ಗಡೆ ದೋಸೆಯನ್ನು ಹೇಗೆ ಹಾಕೋತೀವಿ ಆ ಥರ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಅದನ್ನು ಚಮಚದಿಂದ ಹಾಕಬೇಕಷ್ಟೇ, ಅದನ್ನು ಹರಡಲಕ್ಕೆ ಹೋಗಬಾರ್ದು. ದೋಸೆಯನ್ನು ಯಾವ ಥರ ಹರಡ್ತೀವಿ ಆ ಥರ ಹರಡಲಿಕ್ಕೆ ಹೋಗಬಾರ್ದು. ಇದನ್ನು ಹಾಕ್ಬಿಟ್ರೆ ತಾನಾಗಿ ಶೇಪಿಗೆ ಬರ್ತದ. ನಂತರ ಇದನ್ನು ಮುಚ್ಕೊಂಡು 5 ನಿಮಿಷ ಬೇಯಿಸ್ಕೋಬೇಕು. ಈ ಥರ ತೂತ್ ಆದ ನಂತರ ಮೇಲ್ಗಡೆ ನೀಟಾಗಿ ಬೇಯಿದ ನಂತರ ಅದನ್ನು ಈ ಥರ ಉಲ್ಟಾ ಹಾಕ್ಕೊಂಡು ಬೇಯಿಸ್ಕೋಬೇಕಾಗ್ತದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಂತ ಹೇಳಿ. ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 2 ಸೈಡ ನೀಟಾಗಿ ಇದನ್ನು ಬೇಯಿಸ್ಕೋಬೇಕಾಗ್ತದೆ. ಇವಾಗ 2 ಸೈಡ ಬೇಯ್ದು ರೆಡಿ ಆಗ್ಯದ ಈ ಡೋರಾ ಕೇಕ್. ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಹಾಗೆ ಅದೇ ಹಂಚಿಗೆ ಮತ್ತು ಸ್ವಲ್ಪ ಎಣ್ಣೆ ಒರೆಸ್ಬಿಟ್ಟು ಚಮಚದ ಸಹಾಯದಿಂದ ಈ ಥರ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಬರೀ ಹಿಟ್ಟನ್ನು ಹಾಕಿದ್ರೆ ಸಾಕು, ನಾವಿಲ್ಲಿ ಇದನ್ನು ಹರಡಕ್ಕೆ ಹೋಗಬಾರ್ದು. ತಾನಾಗಿ ಶೇಪಿಗೆ ಬರ್ತದೆ ಇದು. ನೋಡ್ಬೋದು ಎಷ್ಟು ಚೆನ್ನಾಗಿ ಆಗ್ಯದ. ಇವಾಗ ಇದ್ರ ಮೇಲ್ಗಡೆ ಮುಚ್ಚಳ ಮುಚ್ಚಿಬಿಟ್ಟು 5 ನಿಮಿಷ ಬೇಯಿಸ್ಕೋದಷ್ಟೇ. ಮೇಲ್ಗಡೆ ಈ ಥರ ತೂತಾಗಿ ಬರ್ತದಲ್ಲ, ಇದು ನೀಟಾಗಿ ಮೇಲ್ಗಡೆ ಬೇಯ್ದ ನಂತರ ಅದನ್ನು ನಿಧಾನವಾಗಿ ಇನ್ನೊಂದು ಸೈಡ್ ಎತ್ತಿ ಹಾಕ್ಕೊಳ್ಳೋದು. ಕಲರ್ ಮಾತ್ರ ಸೂಪರಾಗಿ ಬರ್ಲತ್ತದ. ವೆನಿಲಾ ಎಸೆನ್ಸ್ ಹಾಕೋದ್ರಿಂದ ಇದು ತುಂಬ ಚೆನ್ನಾಗಿ ಕಲರ್ ಕೂಡ ಬರ್ತದ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದದ. ತುಂಬ ಮೆತ್ತನೆ ಕೂಡ ಆಗಿದವ. ಮಕ್ಕಳಿಗಂತೂ ಭಾಳ ಇಷ್ಟ ಆಗ್ತವ ಈ ಥರ ಮಾಡಿಕೊಡೋದ್ರಿಂದ. ನೀವು ಸಹ ಆರಾಮವಾಗಿ ಈ ಕೇಕನ್ನು ಟ್ರೈ ಮಾಡ್ಬೋದು. ತುಂಬ ಈಸಿ ಮಾಡೋದು. ಟ್ರೈ ಮಾಡಿ ಹೇಗಾಗಿತ್ತಂತ ಹೇಳಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ಲ ಹಿಟ್ಟನ್ನು ನಾನು ಅದೇ ಥರ ಹಾಕೊಂಡಿದ್ದೀನಿ. ಇವಾಗ ನೋಡ್ಬೋದು ಡೋರಾ ಪ್ಯಾನ್ ಕೇಕ್ ಎಷ್ಟು ಚೆನ್ನಾಗಿ ಬಂದವಂತ ಹೇಳಿ. ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬಂದವ. ಹಾಗೆ ತುಂಬ ಸ್ಪಾಂಜಿ ಕೂಡ ಆಗಿದವ. ಬೇಗನೆ ಮಾಡ್ಕೊಳ್ಬೋದು. 10 ನಿಮಿಷ ಸಾಕು ಇದನ್ನು ಮಾಡೋದಕ್ಕೆ. ಜಟ್ಪಟ್ಟಾಗಿ ಇದನ್ನು ಮಾಡ್ಕೊಳ್ಬೋದು. ಎಲ್ಲನೂ ನಾನು ಅದೇ ಥರ ಹಾಕೊಂಡಿದ್ದೀನಿ. ತುಂಬ ಈಸಿ. ತವಾ ಮೇಲ್ಗಡೆ ನಡುವೆ ಸುಮ್ಮನೆ ಇದನ್ನು ದೋಸೆ ಹಾಕೋ ಹಾಗೆ ಹಾಕಿದ್ರೆ ಸಾಕು. ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ಈ ಥರ ಎಲ್ಲನೂ ರೆಡಿ ಆಗ್ತವ. ಟೈಮ್ ಮಾತ್ರ ಜಾಸ್ತಿ ಹಿಡಿಯೋದಿಲ್ಲ. ಬೇಗನೆ ಈ ಥರ ನಾವು ಸ್ವೀಟನ್ನು ಮಕ್ಕಳಿಗೆ ಮಾಡಿಕೊಡ್ಬೋದು. ಡೋರಾ ಪ್ಯಾನ್ ಕೇಕ್ ಅನ್ನೋದು ಮಕ್ಕಳಿಗೊಂದು ಇಷ್ಟವಾದ ಖಾದ್ಯ ಅಂತ ಹೇಳ್ಬೋದು. ನೋಡ್ಬೋದು ನಾನಿಲ್ಲಿ ಒಂದನ್ನು ತೋರಿಸ್ತಾ ಇದ್ದೀನಿ ಯಾವ ಥರ ಬಂದದಂತ ಹೇಳಿ. 2 ಸೈಡ್ ನಾನು ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ಈ ಥರ ತೂತ್ ಬಂದ್ರೆ ಇದು ನೀಟಾಗಿ ಬಂದಿದೆ ಅಂತ ಅರ್ಥ. ತುಂಬ ಸ್ಪಾಂಜಿ ಆಗಿತ್ತು. ಎಲ್ಲ ಕೇಕ್ಗಳನ್ನು ಇದೇ ಥರ ರೆಡಿ ಮಾಡಿಟ್ಕೊಂಡು ಬಿಸಿ ಆಗಿರೋ ಒಂದು ಪ್ಯಾನ್ ಕೇಕನ್ನು ತಗೊಂಡು ಆ ಕೇಕಿಗೆ ನಾನಿಲ್ಲಿ ಚಾಕ್ಲೇಟ್ ಸಿರಪನ್ನು ಹಚ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಚಾಕ್ಲೇಟ್ ಇದೆ ಆ ಚಾಕ್ಲೇಟನ್ನು ಸ್ವಲ್ಪ ಸ್ಟೀಮ್ ಮಾಡಿಕೊಂಡು ಅದನ್ನು ಅಪ್ಲೈ ಮಾಡ್ಕೊಳ್ಬೋದು. ಕೇಕ್ ತುಂಬ ಈ ರೀತಿ ನಿಧಾನವಾಗಿ ಅಪ್ಲೈ ಮಾಡ್ಕೊಳ್ಬೋದು. ನಿಮ್ಮ ಹತ್ರ ಚಾಕ್ಲೇಟ್ ಇಲ್ಲ ಅಂದರೆ ಫ್ರೂಟ್ ಜಾಮ್ ಇರ್ತದಲ್ಲ, ಆ ಜಾಮನ್ನು ಸಹ ಇದೇ ರೀತಿ
ಕೇಕ್ ಮೇಲ್ಗಡೆ ಸ್ಪ್ರೆಡ್ ಮಾಡಿ ಅದರ ಮೇಲ್ಗಡೆ ಇನ್ನೊಂದು ಕೇಕ್ ಇಟ್ಟು ಮಕ್ಕಳಿಗೆ ತಿನ್ನೋದಕ್ಕೆ ಕೊಡ್ಬೋದು. ತುಂಬ ಎಂಜಾಯ್ ಮಾಡಿಕೊಂಡು ಈ ಕೇಕನ್ನು ತಿಂತಾರ. ಇದನ್ನು ಬಿಸಿ ಬಿಸಿ ಇರುವಾಗ ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರ್ತದೆ. ಎಲ್ಲ ಕೇಕನ್ನು ಅದೇ ಥರ ನಾನು ಚಾಕ್ಲೇಟನ್ನು ಅಪ್ಲೈ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ಎಲ್ಲ ಕೇಕು ಎಷ್ಟು ಚೆನ್ನಾಗಿ ಬಂದವಂತ ಹೇಳಿ. ಇವಾಗ ಈ ಪ್ಯಾನ್ ಕೇಕ್ ತಿನ್ನೋದಕ್ಕೆ ಸಿದ್ಧವಾಗಿದವ. ಬಿಸಿ ಬಿಸಿಯಾಗಿರುವಾಗ ತಿಂದ್ರೆ ತುಂಬ ರುಚಿಕರವಾಗಿರ್ತದ. ಇವಾಗ ನಾನು ಒಂದು ಕೇಕನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದದ ಈ ಡೋರಾ ಕೇಕ್ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದದಂತ ಹೇಳಿ. ಕೇಕ್ ತುಂಬ ಸಾಫ್ಟ್ ಆಗಿ ಕೂಡ ಬಂದಿತ್ತು. ನೋಡಿದ್ರಲ್ಲ ಈ ಸಿಂಪಲ್ ರೆಸಿಪಿ. ನಿಮ್ಗೆ ಇಷ್ಟ ಆದ್ರೆ ತಡ ಮಾಡಬೇಡಿ. ಇದೇ ಥರದ ಇನ್ನಷ್ಟು ರೆಸಿಪಿಗೋಸ್ಕರ ರಮ್ಯಾ ಮನೆ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು.